Hi everyone, welcome back to my YouTube channel Chandana Raj. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ಬೀಯಿಂಗ್ ಇನ್ಆಕ್ಟಿವ್. ನಾನು ಯೋಗ ಅದು ಇದು ಸೇರಿಕೊಂಡು ಸ್ವಲ್ಪ ಬ್ಯುಸಿಯಾಗಿ ಹೋಗಿದೆ. ಆಮೇಲೆ ಹಬ್ಬ ಅದು ಇದು ಮೋಸ್ಟ್ ಕಮೆಂಟ್ಸ್ ಬರ್ತಾ ಇರೋದು ವೆಯ್ಟ್ ಗೇನ್ ಬಗ್ಗೆ. ನಾನು ತುಂಬ ಲೀನ್ ಆಗಿದ್ದೆ ಆ್ಯಂಡ್ ತುಂಬ ಒಂಥರ ಮೂಳೆ ಆ ಥರ ಹಂಗೆ ಇದ್ದೆ. ಸೊ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇವಾಗ ಒಂದು ಮಿತ್ತಿದೆ, ಮದುವೆ ಆಗಿದ ತಕ್ಷಣ ನೀನು ದಪ್ಪ ಆಗಿಬಿಡ್ತೀಯಾ ಅಂತ. ಅದೆಲ್ಲ ತುಂಬ ಸುಳ್ಳು. ಬಿಕಾಸ್ ಅದು ಸೈಂಟಿಫಿಕ್ ರೀಸನ್ ಏನಂದರೆ, ನಾವು ಇಷ್ಟು ದಿನ ನಮ್ಮನೇಲಿರ್ತೀವಿ, ನಮ್ಮನೆ ಏನು ನಾವು ಬೆಳೆದಿದ್ವಿ, ಹುಟ್ಟಿ ಬೆಳೆದಿದ್ವಿ, ಆ ವಾತಾವರಣ, ಆ ಎನ್ವಿರಾನ್ಮೆಂಟ್, ಆ ಫುಡ್ಡು, ಆ ಹ್ಯಾಬಿಟ್ಸ್ ಎಲ್ಲ ನಮಗೆ ಬಿಲ್ಡಾಗಿ ಹೋಗಿರುತ್ತೆ. ಸೊ ಸಡನ್ನಾಗಿ ಇನ್ನೊಂದು ಪ್ಲೇಸಿಗೆ ನಾವು ಹೋಗಬೇಕಾದ್ರೆ ನಮ್ಮ ಇಡೀ ಬಾಡಿ ಮೈಂಡ್ ಎಲ್ಲನೂ ಚೇಂಜ್ ಆಗುತ್ತೆ. ಆ್ಯಂಡ್ ಎಲ್ಲ ಫೀಲಿಂಗ್ಸಿಂದ ಇರ್ತೀನಿ. ಒಂದು ಖಾರದ ಪುಡಿವರೆಗೂ ಎಲ್ಲ ಚೇಂಜ್ ಇರುತ್ತೆ. ಆಬ್ವಿಯಸ್ಲಿ ಇದೆಲ್ಲರಿಗೂ ಗೊತ್ತಿರುತ್ತೆ. ಎಲ್ಲನೂ ನಮ್ಮ ಮನೆಯಿಂದ ನಾವು ಎತ್ಕೊಂಡು ಬರೋಕ್ಕಾಗಲ್ಲ. ಇಲ್ಲಿ ಏನಿದೆಯೋ ನಾವು ಅದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಸೊ ಆ ಫುಡ್ ಹ್ಯಾಬಿಟ್ಸ್ಗೆ ನಾವು ಅಡ್ಜಸ್ಟ್ ಆಗಿರ್ತೀವಿ ಇಷ್ಟು ದಿನ. ಸೊ ಮದುವೆ ಆಗಿದ ತಕ್ಷಣ ಇನ್ನೊಂದು ಫುಡ್ ಹ್ಯಾಬಿಟ್ಸ್ ಅಥವಾ ಇನ್ನೊಂದು ಡೈಲಿ ರುಟೀನ್ ಚೇಂಜ್ ಆದಾಗ ನಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಪಾಯಿಂಟ್. ಆ್ಯಂಡ್ ಯಾರ್ಯಾರೋ ಬುಲ್ಶಿಟ್ ಮಾತಾಡ್ತಾರಲ್ಲ, ಮದುವೆ ಆಗಿದ ತಕ್ಷಣ ಅಷ್ಟು ದಪ್ಪ ಆಗಿಬಿಟ್ಟೆ, ಇಷ್ಟು ಸಣ್ಣ ಆಗಿಬಿಟ್ಟೆ, ನಿಮ್ಮ ಅತ್ತೆ ಮನೇಲಿ ಊಟ ಆಗ್ತಿಲ್ವಾ ಅಂತ, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಬಟ್ ಒರಿಜಿನಲ್ ರೀಸನ್ ಏನಂದರೆ ಇದೆ ಅಷ್ಟೇ. ನಮ್ಮ ಬಾಡಿ ಚೇಂಜ್ ಆಗುತ್ತೆ. ಸೊ ಅದರಿಂದ ನಾವು ದಪ್ಪ ಅಥವಾ ಸಣ್ಣ ಎರಡೂ ಆಗ್ಬೋದು. ಎಲ್ಲರೂ ದಪ್ಪ ಆಗೋಕ್ಕಾಗಲ್ಲ, ಎಲ್ಲರೂ ಸಣ್ಣನೂ ಆಗಲ್ಲ. ಆ್ಯಂಡ್ ನನ್ನ ಮದುವೆಗೆ ಮುಂಚೆನೇ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ. ಅದು ಹೇಗೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ. ಆ್ಯಂಡ್ ತುಂಬ ಕಮೆಂಟ್ಸ್ ಕೂಡ ಬರ್ತಿತ್ತು, ನಿಮ್ಮ ವೆಯ್ಟ್ ಗೇನ್ ವೀಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಂತ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಜಿಮ್ಮಿಗೆ ಜಾಯ್ನ್ ಆಗಿದ್ದೆ. ಹೋಗಿ ಜೋಶಲ್ಲಿ 5 ಮಂತ್ಸು 6 ಮಂತ್ಸ್ ಫೀಸ್ ಕಟ್ಬಿಟ್ಟಿದ್ದೆ. ಬಟ್ 1 ಮಂತು ನೆಟ್ಟಿಗೆ ಹೋಗಿಲ್ಲ. ಬಟ್ ಅವ್ರೇನು ನನಗೆ ತಿನ್ನಕ್ಕೆ ಹೇಳಿದ್ರು ಅದನ್ನು ನಾನು ಫಾಲೋ ಮಾಡ್ತಿದ್ದೆ. ರೆಸಿಪಿನೇ ನಾನು ನಿಮಗೆ ಹೇಳ್ತೀನಿ. ಸೊ ಅದರಿಂದ ನೀವು ಕೂಡ ನಿಮ್ಮ ವೆಯ್ಟ್ ಗೇನ್ಗೆ ಹೆಲ್ಪ್ ಆಗ್ಬೋದು. ಇದು ಯಾವುದೇ ರೀತಿ ಕೆಮಿಕಲ್ ಅದೆಲ್ಲ ಏನೂ ಇರೋಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ತಿನ್ನೋದಷ್ಟೇ. ನಿಮಗೆಲ್ಲರಿಗೂ ಗೊತ್ತು ಪಚ್ಚ ಬಾಳೆಹಣ್ಣು, ಅದು ತುಂಬ ಎನರ್ಜಿ ಕೊಡೋ ಫ್ರೂಟ್. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಅಥವಾ ನೀವು ಎದ್ದಾಗ ಏನು 7-8 o'clock ಏನು ಎದ್ದೊಳ್ತಿರೋ ಆಗ ಆ ಬಾಳೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ಮೂತಿ ಮಾಡ್ಕೋಬೇಕಾಗತ್ತೆ. ಆ ಸ್ಮೂತಿಗೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕಾಗತ್ತೆ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕಿ, ಅದನ್ನೇ ತೊಗೊಂಬಂದು ಹಾಕ್ಬೇಕಂತ ಏನೂ ಇಲ್ಲ. ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮಿಲ್ಕ್ ಹಾಕಬೇಕಾಗತ್ತೆ. ನಾವು ವಾಟರೆಲ್ಲ ಹಾಕ್ಬೇಡಿ, ಮಿಲ್ಕ್ ಹಾಕಿ. ಆವಾಗ ತುಂಬ ನಮಗೆ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಫ್ಯಾಟ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ಇದು ನಾನು ಮಸಲ್ ಗೇನ್ ಬಗ್ಗೆ ಹೇಳ್ತಲ್ಲ. ನೀವು ಮಸಲ್ ಗೇನ್ಸ್ ಮಾಡಬೇಕಂದ್ರೆ ನೀವು ಜಿಮ್ಮಿಗೆ ಹೋಗಬೇಕಾಗತ್ತೆ ಅಥವಾ ಯೋಗ ಅಥವಾ ಏನಾದರೂ ಹೋಗಬೇಕಾಗುತ್ತೆ. ಬಟ್ ಮನೆಯಲ್ಲೇ ನೀವು ವೆಯ್ಟ್ ಗೇನ್ ಆಗಬೇಕಂದ್ರೆ ಇದು ಒಂದು ಒಳ್ಳೆ ರೆಸಿಪಿ. ಅದು ಬಿಟ್ಟರೆ ನೀವು ಜಾಸ್ತಿ ಯೋಗರ್ಟ್ ಇರುತ್ತಲ್ಲ, ಅದನ್ನು ಕೂಡ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಆ್ಯಂಡ್ ನಿಮ್ಮ 3 ಮೀಲ್ಸ್ ಏನಿರುತ್ತೆ ಅದನ್ನು ನೀವು 5 ಮೀಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಪೋರ್ಷನಲ್ಲಿ ತಿನ್ನಿ. ಒಂದೇ ಸಲ ಎಲ್ಲನೂ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಜಾಸ್ತಿ ನಿಮ್ಗೆ ಊಟನೇ ಮಾಡೋಕ್ಕಾಗ್ತಲ್ಲ, ಊಟ ಮಾಡಿದ್ರೆ ಸುಸ್ತಾಗ್ತಾ ಇದೆ ಅಂತಂದರೆ, ಹೊಟ್ಟೆ ತುಂಬ ಯಾವತ್ತು ನಾವು ತಿಂತೀವೋ ಅವತ್ತು ನಮ್ಮ ಹೊಟ್ಟೆಗೆ ಸುಸ್ತಾಗುತ್ತೆ. ಬಾಡಿ ಅದು ತಡ್ಕೊಳ್ಳಲ್ಲ. ಸೊ ಆವಾಗ ನಮಗೆ ಸುಸ್ತಾಗೋಗುತ್ತೆ. ಆವಾಗ ನಾವೇನಂತೀವಿ, ತಿಂದಿದ ತಕ್ಷಣ ಸುಸ್ತಾಗ್ತಿದೆ ಅಂತ ಮಲ್ಕೋತೀವಿ. ಇದೆಲ್ಲ ಪ್ರಾಬ್ಲಮ್ಸ್ ನನಗೂ ಆಗಿದೆ. ಸೊ ತಿಂದಿದ ತಕ್ಷಣ ಯಾವತ್ತೂ ಮಲ್ಕೊಬೇಡಿ. ಆ್ಯಂಡ್ 2 hours ಬಿಫೋರ್ ಸ್ಲೀಪ್ ಊಟ ಮಾಡಿ. ಅದು ಸ್ವಲ್ಪ ಕಷ್ಟನೇ ಇರ್ಬೋದು, ಬಟ್ ಟ್ರೈ ಮಾಡಿ. ಅಟ್ಲೀಸ್ಟ್ 1 hour ಬಿಫೋರ್ ಸ್ಲೀಪ್ ಊಟ ಮಾಡಿ, ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಆಮೇಲೆ ನೀವು ಮಲ್ಕೊಳ್ಳಿ. ಸೊ ಇದೊಂದು ಪಾಯಿಂಟು. ಮತ್ತು ಪೋರ್ಷನಲ್ಲಿ ಹೆಂಗೆ ತಿನ್ನೋದಂದರೆ, ಬೆಳಗ್ಗೆ ಇವಾಗ ನೀವು ಸ್ಮೂತಿ ಕುಡ್ದಿರ್ತೀರ, ಅದಾದಮೇಲೆ ನಿಮ್ಮ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀರೋ ನಿಮ್ಮಮ್ಮ ಅಥವಾ ನೀವೇನು ಬ್ರೇಕ್ಫಾಸ್ಟ್ ಮಾಡಿರ್ತೀರೋ ಅದನ್ನು ಒಂದು ಸ್ವಲ್ಪ ಒಂದಿಷ್ಟು ಪೋರ್ಷನಲ್ಲಿ ತೊಗೊಳ್ಳಿ, ಅದನ್ನು ಪೋರ್ಷನಲ್ಲಿ ತೊಗೊಳ್ಳಿ. ಅದಾದಮೇಲೆ ನೀವು ಮಧ್ಯಾಹ್ನದ ಊಟ ಬರುತ್ತಲ್ಲ, ಮಧ್ಯಾಹ್ನದ ಊಟ ಅನ್ನ, ರಸ, ಮೊಸರನ್ನ ಏನಾದರೂ ನಿಮ್ಮ ಮನೇಲಿ ಏನು ಸಾಂಬಾರು ಮಾಡಿರ್ತಾರೋ ಅದ್ರ ಜೊತೆಗೆ ತಿನ್ನಿ. ಆಮೇಲೆ ಸೌತೆಕಾಯಿ ಏನಾದರೂ ಇದ್ದರೆ ತಿನ್ನಿ, ಇಲ್ಲಾಂದರೆ ಬೇಡ. ಮತ್ತು ಸಾಯಂಕಾಲ ಏನು ಮಾಡಿ ಅಂದರೆ, ಮತ್ತು ಸಾಯಂಕಾಲ ಡ್ರೈ ಫ್ರೂಟ್ಸ್ ಅಥವಾ ಆ ಥರ ಏನಾದರೂ ಸ್ನ್ಯಾಕ್ಸ್ ತಿನ್ನಿ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಬಾಡಿಗೆ ಎನರ್ಜಿ ಕೂಡ ಸಿಗ್ತಾ ಇರುತ್ತೆ. ಆಮೇಲೆ ನೀವು ಒಟ್ಟಿಗೆ ಗಬ ಅಂತ ತಿಂದರೆ ಏನೂ ಸಾಧ್ಯ ಆಗೋಲ್ಲ. ಒಂದೇ ದಿನ ರಿಸಲ್ಟ್ ಬರುತ್ತೆ ಅಂದರೆ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಕೂಡ ತುಂಬ ದಿನದಿಂದ ಟ್ರೈ ಮಾಡಿ ಆಮೇಲೆ ನನಗೆ ವರ್ಕ್ ಆಗಿತ್ತು. ಆಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಒಂದೇ ದಿನದಲ್ಲಿ ಯಾವುದೂ ಆಗೋಲ್ಲ, ಏನೇ ಆದರೂ ಆಗೋಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ನಿಮ್ಮ
ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದು ಈ ಫುಡ್ ಹ್ಯಾಬಿಟ್ಗೆ ಅಡ್ಜಸ್ಟ್ ಆದಾಗ ನಿಮ್ಮ ಬಾಡಿ ಆಟೋಮೆಟಿಕ್ಕಾಗಿ ವೆಯ್ಟ್ ಗೈನ್ ಆಗುತ್ತೆ. ಸೊ ನಾನು ಏನು ಅನ್ಹೆಲ್ದಿ ಫ್ಯಾಟ್ ಆಗಿಲ್ಲ, ನಾನು ಎಷ್ಟಿದ್ದೀನೋ ಅಷ್ಟೇ ವೆಯ್ಟ್ ಇದ್ದೀನಿ. ಒಂದು 3 kg 4 kg ಜಾಸ್ತಿ ಆಗಿದ್ದೀನಿ. ಇವಾಗ ನಾನು ಯೋಗಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮೇಯ್ನ್ಲಿ ಮೆಡಿಟೇಷನ್. ಸೊ ಸ್ಟ್ರೆಸ್ಸು, ಟೆನ್ಷನ್ನು ಮತ್ತು ಓವರ್ ಥಿಂಕಿಂಗ್ ಏನಿದೆ ಅದು ಪ್ರಾಣಾಯಾಮ ಮೆಡಿಟೇಷನಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನು ಯೋಗಕ್ಕೆ ಜಾಯ್ನ್ ಆಗಿದ್ದೀನಿ. ಆಮೇಲೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ನಿಮಗೆ ಗೊತ್ತು ನನ್ನ ಶಿಫ್ಟ್ ಟೈಮಿಂಗ್ ಮಧ್ಯಾಹ್ನ 3:30 ಮಿಡ್ನೈಟ್ 12:30ವರೆಗೂ. ಸೊ 12:30 ಆದಮೇಲೆ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಪ್ರೀವಿಯಸ್ ಆರ್ಗನೈಸೇಷನಲ್ಲಿ ನಾನು 3:30ವರೆಗೂ ಕೆಲಸ ಮಾಡ್ತಿದ್ದೆ. ಮನೆಗೆ ಬರೋದು 4:30-5 ಗಂಟೆ ಬೆಳಗಿನ ಜಾವಾಗ ಹೋಗ್ತಿತ್ತು. ಸೊ ಅದೇ ಇದಕ್ಕೆ ನನ್ನ ಮೈಂಡು ಬಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ಆಲ್ರೆಡಿ 7 to 8 months ಆದ್ರೂ ನನಗೆ ಅದು ಅಡ್ಜಸ್ಟ್ ಆಗೋಗಿದೆ. ಬಟ್ ನಾನು ಯೋಗಕ್ಕೆ ಹೋಗಿ ಮೆಡಿಟೇಷನ್ ಅದು ಇದು ಆಸನ ಎಲ್ಲ ಮಾಡಿ ನನ್ನ ಬಾಡಿಗೆ ಸುಸ್ತಾಗಿ ಆಮೇಲೆ ಇವಾಗ ನನಗೆ ಬೇಗ ನಿದ್ದೆ ಬರ್ತಾಯಿದೆ. ಆ್ಯಂಡ್ ನಿಮ್ಗೆ ಯಾರಿಗೂ ನಿದ್ದೆ ಬರ್ತಾಯಿಲ್ಲ, ನಾನು 101% ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ಯೋಗಕ್ಕೆ ಹೋಗಿ. ನನಗೆ ಶಾಕ್ ಆಗ್ತಿದೆ ನಾನು ಇಷ್ಟು ಬೇಗ ಮಲ್ಕೋತಿದ್ದೀನಿ ಅಂತ. ಆ್ಯಂಡ್ ಯಾವಾಗಲೂ ಮೊಬೈಲ್ ಯೂಸ್ ಮಾಡ್ತಿದ್ದೆ, ಇವಾಗ ಮೊಬೈಲ್ ಯೂಸ್ ಮಾಡೋಕ್ಕೂ ಟೈಮ್ ಇಲ್ಲ, ಮಲ್ಕೊಬಿಡ್ತೀನಿ. ಲಾಗೌಟ್ ಆಗಿದ ತಕ್ಷಣ ನಾನು ಮಲ್ಕೊತೀನಿ. ಸೊ ಯಾವತ್ತೂ ತಿಂದಿದ ತಕ್ಷಣ ಮಲ್ಕೋಬೇಡಿ, ಇದೊಂದು ಪಾಯಿಂಟು. ಸೊ ಇದೆಲ್ಲ ಮಾಡ್ತಾ ಬನ್ನಿ, ಆಬ್ವಿಯಸ್ಲಿ ನೀವು ಕೂಡ ವೆಯ್ಟ್ ಗೇನ್ ಆಗ್ತೀರಾ. ಆ್ಯಂಡ್ ಯಾವುದೋ ಆ ಪೌಡರು ಈ ಪೌಡರು ಅದೆಲ್ಲ ತೊಗೋಬೇಡಿ, ಅದರಿಂದೆಲ್ಲ ಏನೂ ಆಗೋಲ್ಲ. ನಿಮ್ಮ ಮನೇಲೇ ಅಥವಾ ನಿಮ್ಮ ಮಮ್ಮಿ, ಆಮೇಲೆ ಜಾಸ್ತಿ ತುಪ್ಪ ಯೂಸ್ ಮಾಡಿ, ನಿಮ್ಮ ಮಮ್ಮಿ ಹೇಳೋ ಟಿಪ್ಸ್ನ ಫಾಲೋ ಮಾಡಿ, ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಮನೆಯಲ್ಲಿ ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ಆಗಿನ ಕಾಲದಲ್ಲಿ ನಿಜ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿನ್ನಿಸೋರು, ಆವಾಗ ಬಾಡಿಗೆ ಬೇಕಾಗಿರೋ ಬೋನ್ಗೆ ಬೇಕಾಗಿರೋ ಸ್ಟ್ರೆಂತ್ ಸಿಗುತ್ತೆ ಅಂತ. ಆ್ಯಂಡ್ ನೀವು ಚಿಕನ್ ನಾನ್ ವೆಜ್ ತಿನ್ನಂಗಿದ್ರೆ ಚಿಕನ್ ಕೂಡ ತಿನ್ಬೋದು. ಡೈಲಿ ಚಿಕನ್ ತಿನ್ನೋಕ್ಕಾಗಲ್ಲ, ಅದು ತುಂಬ ಹೀಟ್ ಆಗುತ್ತೆ ಬಾಡಿ ಕೂಡ. ಆ್ಯಂಡ್ ಯಾರ ಮನೆಯಲ್ಲೂ ಡೈಲಿ ಚಿಕನ್ ಮಾಡಲ್ಲ. ಸೊ ಅದರಿಂದ ಡೈಲಿ ಈ ಸ್ಮೂತಿನ ನೀವು ಕುಡೀರಿ. ಆ್ಯಂಡ್ ನೀವು ಇದನ್ನು 2 times ಕೂಡ ಕುಡಿಬೋದು, ಮಾರ್ನಿಂಗ್ ಒಂದು ಸಲ, ಸಾಯಂಕಾಲ ಒಂದು ಸಲ. ಆ್ಯಂಡ್ ಎದ್ದಿದ ತಕ್ಷಣ ಕಾಫಿ ಟೀ ಅವಾಯ್ಡ್ ಮಾಡಿ, ಅದು ಬಾಡಿನ ಒಂಥರ ಮಾಡುತ್ತೆ. ಆ್ಯಂಡ್ ಮೈಂಡನ್ನ ಆ್ಯಕ್ಟಿವ್ ಮಾಡ್ತಾ ನಮ್ಮ ಮೈಂಡ್ ಒಂಥರ ಆಗೋಗ್ಬಿಡುತ್ತೆ. ಕಾಫಿ ಇಲ್ಲ ಅಂದರೆ ಇರೋಕ್ಕೆ ಆಗೋಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಅದೆಲ್ಲ ನಂಗೆ ಆಗಿದೆ. ಸೊ ಇದನ್ನು ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಇನ್ನೊಂಚೂರು ನಿಮ್ಮ ಹತ್ರ ಮನೇಲಿ ಓಟ್ಸ್ ಇದೆ ಅಂತಂದರೆ ಈ ಸ್ಮೂತಿಗೆ ನೀವು ಓಟ್ಸ್ ಕೂಡ ಹಾಕೋಬೋದು. 1 scoop ಓಟ್ಸು, 2 ಪಚ್ಚಬಾಳೆಹಣ್ಣು, ಸ್ವಲ್ಪ ಡ್ರೈ ಫ್ರೂಟ್ಸು, ಸ್ವಲ್ಪ ಮಿಲ್ಕು. ಯಾವ ಮಿಲ್ಕ್ ಅಂದರೆ ನಿಮ್ಮ ಮನೇಲಿ ಯಾವ ಮಿಲ್ಕ್ ಇದೆಯೋ ಕಾಯಿಸ್ತಾ ಇರೋ ಮಿಲ್ಕ್ ಹಾಕಿ. ಆಲ್ಮಂಡ್ ಮಿಲ್ಕು, ಆ ಮಿಲ್ಕ್ ಈ ಮಿಲ್ಕ್ ಹಾಕ್ಬೇಕಂತಲೇ ಏನಿಲ್ಲ. ಏನು ನಿಮ್ಮ ಮನೇಲಿ ಹಾಲು ತರ್ತಾರೋ ಡೈಲಿ ಅದೇ ಹಾಲನ್ನ ಹಾಕ್ಬಿಟ್ಟು ನೀವು ಮಾಡ್ಕೊಂಡು ಕುಡಿಬೋದು. ಸೊ ಇದಾಗಿತ್ತು ವೆಯ್ಟ್ ಗೈನ್ ವಿಡಿಯೋ. ನಾನೇನು ಎಕ್ಸ್ಟ್ರಾ ಏನೂ ಹೇಳ್ತಿಲ್ಲ, ನಾನೇನು ಫಾಲೋ ಮಾಡಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಯಾವುದೇ ಕೆಮಿಕಲ್ ಅದು ಇದು ಏನು ಯೂಸ್ ಮಾಡೋ ವೆಯ್ಟ್ ಗೈನ್ ಆಗಿಲ್ಲ. ಆ್ಯಂಡ್ ನಾನು ನಿಮಗೆ ಇಲ್ಲಿ ಪಿಕ್ಚರ್ಸ್ ಕೂಡ ಹಾಕ್ತೀನಿ, ನಾನು ಎಷ್ಟು ವೆಯ್ಟ್ ಇದ್ದೆ, ಲೈಕ್ ಹೆಂಗೆ ಲೀನಾಗಿದ್ದೆ, ಇವಾಗ ಹೇಗಾಗಿದ್ದೀನಿ ಅಂತ. ಆ್ಯಂಡ್ ಇವಾಗ ಐ ಲುಕ್ ಹೆಲ್ದಿ, ನಾಟ್ ಫ್ಯಾಟ್. ಯು ಕ್ಯಾನ್ ಬಿಕಮ್ ಫ್ಯಾಟ್ ಇನ್ ಓವರ್ನೈಟ್, ಬಟ್ ಯು ಕ್ಯಾನ್ ಬಿಕಮ್ ಹೆಲ್ತಿ ಇನ್ ಫ್ಯೂ ಮಂತ್ಸ್ ಆಫ್ಟರ್ ಫಾಲೋಯಿಂಗ್ ಫ್ಯೂ ಪ್ರೋಟೋಕಾಲ್ಸ್ ಆ್ಯಂಡ್ ಟಿಪ್ಸ್. ಸೊ ಇದಾಗಿತ್ತು ವೆಯ್ಟ್ ಗೇನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. Thank you so much for all the love and support you guys are giving me. I'm really overwhelmed and thank you. Bye bye. See you.